ಇದೇ ಎಳೆಯಲ್ಲಿ ಇನ್ನೊಂದು ವಿಚಾರವನ್ನ ರಾಜಕೀಯ ಆಯಾಮವನ್ನ ತಗೊಳ್ಳೋದಾದ್ರೆ, ಈಗ ಮಾಜಿ ಸಚಿವರಾಗಿರೋ ಮತ್ತು ಸಂಪುಟದಿಂದ ವಜಾಗೊಂಡಿರೋ ಕೆ.ಎನ್. ರಾಜನ್ ಅವರು ರಾಹುಲ್ ಗಾಂಧಿಗೆ ಪತ್ರ ಬರೆದಿದ್ದಾರೆ. ಆ ಪತ್ರದಲ್ಲಿ ಅವರನ್ನ ಸಂಪುಟದಿಂದ ವಜಾ ಮಾಡೋದಕ್ಕೆ ಕಾರಣ ಆದ ಮತಚೋರಿ ಬಗ್ಗೆ ಅವರು ಹೇಳಿರುವ ಹೇಳಿಕೆ ಏನಿದೆ ಅದನ್ನ ತಿರುಚಿ ತಮಗೆ ಹೇಗೆ ಅರ್ಥೈಸಲಾಗಿದೆ ಅನ್ನೋದನ್ನ ಸಂಪೂರ್ಣವಾಗಿ ವಿವರವಾಗಿ ಆ ಪತ್ರದಲ್ಲಿ ರಾಜನನ್ ಅವರು ಉಲ್ಲೇಖ ಮಾಡಿದ್ದಾರೆ. ನೀವು ಪ್ರಧಾನಿ ಆಗೋದನ್ನ ನಾವು ಬಯಸ್ತೀವಿ. ನನ್ನ ಮಾತಿನ ಉದ್ದೇಶ ಏನಿತ್ತು ಅಂತಂದ್ರೆ, ನಮ್ಮ BLOಗಳು ಕೆಪಿಸಿಸಿ ನೇಮಿಸಿದಂತ BLOಗಳು ಸರಿಯಾಗಿ ಕೆಲಸ ಮಾಡಿಲ್ಲ. ಆ ಸಂದರ್ಭದಲ್ಲಿ ಸರಿಯಾಗಿ ಕೆಲಸ ಮಾಡಿದ್ರೆ ಕರ್ನಾಟಕದಲ್ಲಿ ಸುಮಾರು 8ರಿಂದ 9 ಹೆಚ್ಚು ಸ್ಥಾನವನ್ನ ನಾವು ಗಳಿಸಬಹುದಾಗಿತ್ತು. ದೇಶದಲ್ಲೂ ಕೂಡ ಬೇರೆ ಬೇರೆ ರಾಜ್ಯಗಳಲ್ಲಿ ಪ್ರತಿ 30ರಿಂದ 40 ಸ್ಥಾನ ಹೆಚ್ಚು ಬರ್ತಾ ಇತ್ತು. ಹಾಗೇನಾದ್ರೂ ಆಗಿದ್ದೇ ಆದ್ರೆ ನಮ್ಮ ಯುವ ನಾಯಕರಾದ ನೀವು ಪ್ರಧಾನಿ ಆಗಬಹುದಾಗಿತ್ತು. ಅದನ್ನ ಮಾತ್ರ ನಾನು ಹೇಳಿದ್ದು. ಅದನ್ನ ಬಿಟ್ಟು ಮತಚೋರಿಯ ವಿರುದ್ಧವಾಗಿ ನಾನು ಮಾತನಾಡಿಲ್ಲ ಅನ್ನೋದನ್ನ ರಾಹುಲ್ ಗಾಂಧಿ ಅವರಿಗೆ ಅರ್ಥಪಡಿಸೋ ರೀತಿಯಲ್ಲಿ ಅವರು ಪತ್ರವನ್ನ ಬರೆದಿದ್ದಾರೆ. ಈ ಪತ್ರದಲ್ಲಿ ಇನ್ನೊಂದು ಪ್ರಮುಖವಾದಂತಹ ಅಂಶವನ್ನ ನಾವು ಕಾಣೋದೇನು ಅಂತಂದ್ರೆ, ಅವರ ಬಹುಕಾಲದ ಅತ್ಯಾಪ್ತ ನಾಯಕ ಮತ್ತು ಅವರಿಗಾಗಿನೇ ಅನೇಕ ಬಾರಿ ಬಹಿರಂಗ ಹೇಳಿಕೆ ಕೊಟ್ಟು ಡಿ.ಕೆ. ಶಿವಕುಮಾರ್ ಬಣದ ವಿರುದ್ಧ ಹರಿಹಾಯ್ತಿದ್ದ ಕೆ.ಎನ್. ರಾಜಣ್ಣನ್ ಅವರು ರಾಹುಲ್ ಗಾಂಧಿಗೆ ಬರೆದಿರುವ ಪತ್ರದಲ್ಲೂ ಕೂಡ ಸಿದ್ದರಾಮಯ್ಯ ಅವರ ಗುಣಗಾನ ಮಾಡಿದ್ದಾರೆ. ಅವರ ಅಹಿಂದ ನಾಯಕತ್ವ, ಅವರ ಬದ್ಧತೆ, ಜೊತೆಗೆ ಅವರ ಸಮಾಜ ಪರ ಕೆಲಸಗಳು ಇವೆಲ್ಲವನ್ನು ಕೂಡ ಪ್ರಸ್ತಾಪವನ್ನ ಮಾಡಿ ಅವರ ಗುಣಗಾನ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಇನ್ನೂ ಒಂದು ಪ್ರಮುಖ ಬೆಳವಣಿಗೆ ಆಗ್ತಿದೆ ಏನು ಅಂತಂದ್ರೆ, ಡಿ.ಕೆ. ಶಿವಕುಮಾರ್ ಇರುವ ಕೊರತೆ ಏನು ಅಂದ್ರೆ ಶಾಸಕರ ನಾಯಕರ ಬೆಂಬಲದ ಕೊರತೆ ಇದೆ. ಆ ಕಾರಣಕ್ಕಾಗಿ ಸಿದ್ದರಾಮಯ್ಯನವರ ಬಣದಲ್ಲಿ ಯಾರೆಲ್ಲ ಇದ್ದಾರೆ ಅವರ ಬೆಂಬಲವನ್ನ ಪಡೆಯುವ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಈ ಹಿಂದೆ ಸತೀಶ್ ಜಾರಕಿಹೊಳಿ ಅವರನ್ನ ಎರಡೆರಡು ಬಾರಿ ಭೇಟಿಯಾಗಿದ್ದನ್ನ ನಾವು ಗಮನಿಸಿದ್ವಿ. ಈಗ ರಾಜಣ್ಣನ್ ಅವರನ್ನು ಕೂಡ ಅವರು ಭೇಟಿಯಾಗಿದ್ದಾರೆ. ಅವ್ರ ಜೊತೆ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ. ಜೊತೆಗೆ ಹಳೆ ಸ್ನೇಹವನ್ನ ಅವರು ನೆನಪು ಮಾಡ್ತಾ ಇದ್ದಾರೆ. ಹಿಂದೆ ಕನಕಪುರದಿಂದ ಬಂದ ಸಂದರ್ಭದಲ್ಲಿ ಯುವ ಕಾಂಗ್ರೆಸ್ ನಾಯಕರಾಗಿದ್ದ ಸಂದರ್ಭದಲ್ಲಿ ತಮ್ಮ ಒಡನಾಟ ಹೇಗಿತ್ತು ಅದನ್ನ ಮರೆತಿದ್ದೀರಾ ಅನ್ನೋ ಒಂದು ಭಾವನಾತ್ಮಕವಾದ ಕಾರ್ಡ್ ಅನ್ನು ಪ್ಲೇ ಮಾಡೋದಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಹೊರಟಿದ್ದಾರೆ. ಜೊತೆಗೆ ಅಪೆಕ್ಸ್ ಬ್ಯಾಂಕ್ ನ ಅಧ್ಯಕ್ಷರು ಈಗ ಕೆ.ಎನ್. ರಾಜಣ್ಣ ಅಂತಾರೆ, ಸಹಕಾರ ಕ್ಷೇತ್ರದ ಧುರೀಣ ಅಂತಾನೆ ಅವರು ಈಗ ಕಾಂಗ್ರೆಸ್ ನಾಯಕ ಸಚಿವ ಎಲ್ಲದಕ್ಕಿಂತ ಹೆಚ್ಚಾಗಿ ಅಪೆಕ್ಸ್ ಬ್ಯಾಂಕ್ ಮತ್ತು ಸಹಕಾರ ಕ್ಷೇತ್ರ ಅವರ ಬಹಳ ಪ್ರಮುಖವಾದಂತಹ ಕ್ಷೇತ್ರ. ಅವರಲ್ಲಿ ಪರಿಣಿತಿ ಪಡೆದಿರೋದು. ಹಾಗಾಗಿ ಅಪೆಕ್ಸ್ ಬ್ಯಾಂಕ್ ಗೆ ನೇಮಕ ಮಾಡಿದ್ದು, ಅಧ್ಯಕ್ಷರಾಗಿ ನೇಮಕ ಮಾಡಿದ್ದು ತಮ್ಮ ಕಾಲದಲ್ಲಿ ಅನ್ನೋದನ್ನ ನೆನಪು ಮಾಡಿದ್ದಾರೆ. ಇದಕ್ಕೆ ಸಿದ್ದರಾಮಯ್ಯನವರು ಒಂದು ಮಾತು ಹೇಳಿದ್ದಾರೆ. ಎಸ್.ಎಂ. ಕೃಷ್ಣ ಆಗಿದ್ದ ಸಂದರ್ಭದಲ್ಲಿ ಮಾಡಿದ್ರು. ಪಕ್ಷ ಅಧಿಕಾರದಲ್ಲಿರೋ ಸಂದರ್ಭದಲ್ಲಿ ಯಾರ್ಯಾರು ಕಾರ್ಯಕರ್ತರು ಮತ್ತು ನಾಯಕರು ಕೆಲಸ ಮಾಡಿರ್ತಾರೆ ಅವರಿಗೆ ಅವಕಾಶವನ್ನ ಕೊಡೋದು ಸಹಜ ಅನ್ನೋ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದೆಲ್ಲದರ ಮುಖಾಂತರವಾಗಿ ಯಾರು ತನ್ನ ಪಟ್ಟಾ ವೈರಿ ನಾವ್ ಹಿಂದೆ ನೋಡಿದ್ವಿ ಎಷ್ಟೆಷ್ಟು ಮಾತುಗಳು ಡಿ.ಕೆ. ಶಿವಕುಮಾರ್ ಮತ್ತು ರಾಜಣ್ಣನ್ ಅವರ ವಿರುದ್ಧ ಅವರ ನಡುವೆ ನಡೆದಿತ್ತು ಅಂತ, ಒಂದು ರೀತಿ ಬಹಿರಂಗ ಕಾದಾಟ ನಡೆದಿತ್ತು. ಯಾವತ್ತು ಬೇರೆ ನಾಯಕರ ವಿಚಾರದಲ್ಲಿ ಹಾಗೆ ನಡೆದಿತ್ತು ಬಹಳ ಕಡಿಮೆ. ಆ ತರದ ಒಂದು ಬಹಿರಂಗ ಕಾದಾಟ ಡಿ.ಕೆ. ಶಿವಕುಮಾರ್ ಮತ್ತು ರಾಜಣ್ಣನ್ ಅವರ ನಡುವೆ ನಡೆದಿತ್ತು. ಡಿ.ಕೆ. ಶಿವಕುಮಾರ್ ಅವರು ಕೂಡ ಈಗ ಯಾರು ವಜಾಗೊಂಡಿದ್ದಾರೆ ರಾಜಣ್ಣನ್ ಅವರು ವಜಾಗೊಂಡಿರುವಂತ ಕಾರ್ಯದಲ್ಲಿ ಒಂದು ಕೊಂಚ ಪಾಲು ಡಿ.ಕೆ. ಶಿವಕುಮಾರ್ ಅವ್ರದ್ದು ಇದೆ ಅಂತಾನೆ ಹಿಂದೆ ರಾಜಣ್ಣ ಅವರೇ ಹೇಳಿಕೆಯನ್ನ ಕೊಟ್ಟಿದ್ರು. ಯಾರ್ಯಾರೆಲ್ಲ ಕೆಲಸ ಮಾಡಿದ್ದಾರೆ ಅದೆಲ್ಲವನ್ನ ನಾನು ಮುಂದಿನ ದಿನಗಳಲ್ಲಿ ನೋಡ್ಕೊಳ್ತೀನಿ ಅಂತ. ಇಷ್ಟೆಲ್ಲ ವೈರತ್ವ ಅಂತಂದ್ರೆ ರಾಜಕೀಯ ವೈರತ್ವ, ಬೇರೆ ತರದಲ್ಲ. ಅದೆಲ್ಲವೂ ಇದ್ದು ತನಗೆ ಬೆಂಬಲ ಬೇಕು ಅಂತ ಡಿ.ಕೆ. ಶಿವಕುಮಾರ್ ಅವರು ಹತ್ರ ಹೋಗೋ ಪ್ರಯತ್ನ ಮಾಡ್ತಿದ್ದಾರೆ. ಆದ್ರೆ ರಾಜಣ್ಣನ್ ಅವರು ಸಿದ್ದರಾಮಯ್ಯನವರ ಕುರಿತ ಅವರ ಬದ್ಧತೆ ಕಡಿಮೆ ಆಗತ್ತೆ ಅಂತ ಅನಿಸಿಲ್ಲ. ಯಾಕೆಂದ್ರೆ ಅವ್ರಿದ್ರೇನೆ ಕಾಂಗ್ರೆಸ್, ಅವ್ರಿದ್ರೇನೆ ನಾನು ಅಲ್ಲಿ ಇರ್ತೀನಿ, ಅವ್ರು ಇಲ್ಲದೆ ಇದ್ರೆ ನಾನು ಬೇರೆ ಪಕ್ಷಕ್ಕೂ ಹೋಗೋಕೆ ಸಿದ್ಧ ಅಂತ ಮಾತನಾಡ್ತಿದ್ದಾರೆ ರಾಜಣ್ಣನ್ ಅವರು. ಏನಾಗತ್ತೆ ಅಂತ ಗೊತ್ತಿಲ್ಲ. ಆದ್ರೆ ಸಂಪುಟದಿಂದ ತಮ್ಮನ್ನ ಕೈ ಬಿಟ್ಟಿದ್ದಂತ ವಿಚಾರ ಏನಿತ್ತು ಆ ವಿಚಾರವನ್ನ ನಿಮ್ಮ ಕಿವಿಗೆ ನಿಮ್ಮ ತನಕ ತಪ್ಪಾಗಿ ತಂದು ನಿಲ್ಲಿಸಲಾಗಿದೆ ಅನ್ನೋ ಒಂದ್ ಮಾತನ್ನ ಹೇಳಿ ಅದನ್ನ ಅರ್ಥಪಡಿಸೋ ಕೆಲಸವನ್ನ ರಾಜಣ್ಣನ್ ಅವರು ಮಾಡ್ತಿದ್ದಾರೆ. ಅದೇ ಕಾರಣಕ್ಕಾಗಿ ಅವರು ರಾಹುಲ್ ಗಾಂಧಿ ಅವರಿಗೆ ಪತ್ರ ಬರೆದಿದ್ದಾರೆ. ಆದ್ರೆ ಇದು ಯಾವ ರೀತಿಯಲ್ಲಿ ಪರಿಣಾಮ ಬೀರುತ್ತೆ, ರಾಹುಲ್ ಗಾಂಧಿ ಅವರು ಅದನ್ನ ಅರ್ಥ ಮಾಡ್ಕೊಳ್ತಾರ? ಈಗ ಕುರ್ಚಿ ಗೊಂದಲ ಇರೋ ಸಂದರ್ಭದಲ್ಲಿ ಸಂಪುಟ ಪುನರಚನೆ ಆಗತ್ತಾ? ಪುನರಚನೆ ಆಗಿದ್ದೇ ಆದ್ರೆ ರಾಜಣ್ಣನ್ ಅವರು ಮತ್ತೆ ಸಂಪುಟಕ್ಕೆ ಹೋಗ್ತಾರ? ಇದೇ ರಾಜಣ್ಣ ಅವರು ಕಳೆದ ಕೆಲವು ದಿನಗಳ ಹಿಂದೆ ಹೇಳಿದ್ರು, ಒಂದ್ ವೇಳೆ ಏನಾದ್ರು ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗಿದ್ರೆ ಆ ಸಂಪುಟದಲ್ಲಿ ನಾನಿರೋದಕ್ಕೆ ಬಯಸೋದಿಲ್ಲ, ನಾನಿರೋದಿಲ್ಲ ಅಂತ. ಅದವರ ನಿಲುವು. ಅವರು ಮೊದ್ಲಿಂದಲೂ ಅದೇ ನಿಲುವಿನಲ್ಲಿ ಇದ್ದಾರೆ. ಹಾಗಾಗಿ ಆ ನಿಲುವು ಬದಲಾಗತ್ತೆ ಈಗ ಏನಾದ್ರು ಡಿ.ಕೆ. ಶಿವಕುಮಾರ್ ಮಾತಾಡಿದ ತಕ್ಷಣ ಅಂತ ಅನ್ಸೋದಿಲ್ಲ. ಅದರ ಬದಲಾಗಿ ಈಗ ರಾಹುಲ್ ಗಾಂಧಿ ಅವರಿಗೆ ಬರೆದಿರೋ ಪತ್ರದಲ್ಲೂ ಕೂಡ ಸಿದ್ದರಾಮಯ್ಯನವರ ಗುಣಗಾನವನ್ನೇ ಮಾಡಿದ್ದಾರೆ. ಇದನ್ನ ರಾಹುಲ್ ಗಾಂಧಿ ಅವರು ಪರಿಗಣಿಸ್ತಾರ ಅನ್ನೋದನ್ನ ನಾವು ಕಾಯ್ಬೇಕಾಗತ್ತೆ. ಇದಕ್ಕೆ ಸ್ವಲ್ಪ ಸಮಯ ಉತ್ತರ ಹೇಳ್ಬೇಕಾಗತ್ತೆ.